ಜೀವನದಲ್ಲಿ ಸರಿಯಾದ ಡಿಸಿಷನ್ಸ್ ತಗೊಳ್ಳೋದು ಎಷ್ಟು ಮುಖ್ಯನೋ ಅವುಗಳನ್ನ ಸರಿಯಾದ ಟೈಮ್ಗೆ ತಗೊಳ್ಳೋದು ಅದಕ್ಕಿಂತ ಮುಖ್ಯ. ಇದನ್ನು ಏನಕ್ಕೆ ಹೇಳಿದೆ ಅಂತ ಕೀರ್ತೀಶ್ವರನ್ ಅವರ ಡೂಡ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಎಲ್ರಿಗೂ ನಮಸ್ಕಾರ. ಕೇಳಿ ಕತೆಗಳಿಗೆ ಸ್ವಾಗತ. ಇದು ನಿಮ್ಮನ್ನ ತಲುಪೋ ದಾರಿಯ 35ನೇ ಹೆಜ್ಜೆ. ಲವ್ ಟುಡೇ ಹಾಗೆ ಡ್ರ್ಯಾಗನ್ ಅಂತಹ ಹಿಟ್ ಫಿಲ್ಮ್ಗಳ ನಂತರ ಪ್ರದೀಪ್ ರಂಗನಾಥನ್ ಅವರ ನೆಕ್ಸ್ಟ್ ಮೂವ್ ಹೇಗಿರುತ್ತೆ? ಜಾನರ್ ಬ್ರೇಕ್ ಮಾಡೋ ಕಡೆ ಇರುತ್ತಾ? ಸ್ಟೀರಿಯೋಟೈಪಿಕ್ ಬಾಯ್ ನೆಕ್ಸ್ಟ್ ಡೋರ್ ಆಗಿ ಉಳ್ಕೋತಾರ? ಮತ್ತೆ ಅದೇ ಟೆಂಪ್ಲೇಟ್ಗಳಲ್ಲಿ ಆಡಿಯನ್ಸ್ಗೆ ರೊಟೀನ್ ಅನಿಸ್ಬಿಡುತ್ತಾ ಅಂತ ಇವರ LIK ಹಾಗೆ ಡೂಡ್ ಟ್ರೈಲರ್ಗಳನ್ನ ನೋಡಿ ಅನಿಸಿತ್ತು. ಆದರೆ ಈ ಫಿಲಿಮ್ ನೋಡಿ ಸ್ವಲ್ಪ ನೆಮ್ಮದಿ ಆಯಿತು. ಯಾಕಂದರೆ ಇವ್ರು ಚೂಸ್ ಮಾಡ್ಕೊತಿರೋ ಅಂಥ ಸಬ್ಜೆಕ್ಟ್ಗಳು, ಅದರಲ್ಲಿ ಪ್ರೀಚ್ ಮಾಡ್ತಿರೋ ಅಂಥ ವಿಷಯಗಳು ಎಲ್ಲವೂ ರೆಲೆವೆಂಟ್ ಇವೆ ಸದ್ಯದ ಸಮಾಜಕ್ಕೆ. ಆ್ಯಂಡ್ ಈ ಕತೆಗಳನ್ನ ಒಂದು ಒಳ್ಳೆ ಎಂಟರ್ಟೈನಿಂಗ್ ಪ್ಯಾಕೇಜ್ ಆಗಿ ಕನ್ವರ್ಟ್ ಮಾಡೋದರಲ್ಲಿ ಇಲ್ಲಿವರೆಗೂ ಸಕ್ಸಸ್ಫುಲ್ ಆಗಿದ್ದಾರೆ ಅಂತ ಹೇಳ್ಬೋದು. ಇನ್ನು ಡೂಡ್ ವಿಷಯಕ್ಕೆ ಬಂದರೆ, ಆಗನ್ ಒಬ್ಬ ಸರ್ಪ್ರೈಸ್ ಪ್ಲ್ಯಾನರ್. ಈತ ತನ್ನ ಲವ್ ಲೈಫ್ನಲ್ಲಿ ತಗೊಳ್ಳೋ ಅಂಥ ಒಂದು ರಾಂಗ್ ಡಿಸಿಷನ್, ಆರ್ ಟು ಪುಟ್ ಇಟ್ ಇನ್ ಅ ಪ್ರಾಪರ್ ವೇ, ರೈಟ್ ಡಿಸಿಷನ್ ಆಟ್ ದಿ ರಾಂಗ್ ಟೈಮ್, ಈತನನ್ನು ಎಲ್ಲೆಲ್ಲಿಗೆ ಲೀಡ್ ಮಾಡುತ್ತೆ ಅನ್ನೋದು ಕತೆಯ ಪ್ಲಾಟ್. ಇದರ ಪಾಸಿಟಿವ್ಸ್ ವಿಷಯಕ್ಕೆ ಬಂದರೆ, ನಾವು ಆಗಲೇ ಡಿಸ್ಕಸ್ ಮಾಡಿರೋ ಪ್ಲಾಟ್, ಹೀರೋನೇ ಹೀರೋಯಿನ್ ಹಾಗೆ ಆಕೆಯ ಲವರ್ನ ಒಂದು ಮಾಡೋ ಟ್ರ್ಯಾಕ್. ಹಲವಾರು ಫಿಲ್ಮ್ಗಳಲ್ಲಿ ನೋಡಿರ್ತೀವಿ, ಇಲ್ಲಿ ಅವೆಲ್ಲ ಆಗ್ಬೋದು ಅಂತ ಎಕ್ಸ್ಪೆಕ್ಟ್ ಕೂಡ ಮಾಡ್ತಿರ್ತೀವಿ. ಬಟ್ ಡೂಡ್ ಹ್ಯಾಸ್ ಮೆನಿ ಪ್ಲಾಟ್ ಟ್ವಿಸ್ಟ್ಸ್ ವಿಚ್ ಡ್ರೈವ್ಸ್ ಇಟ್ ಅವೇ ಫ್ರಮ್ ದಿ ರೆಗ್ಯುಲರ್ ಟೆಂಪ್ಲೇಟ್, ಕೀಪ್ಸ್ ದ ಫಿಲ್ಮ್ ಎಂಗೇಜಿಂಗ್ ಆ್ಯಂಡ್ ಎಂಟರ್ಟೈನಿಂಗ್. ಕೆಲವು ಪ್ಲಾಟ್ಗಳನ್ನ ರೊಟೀನ್ ಫಿಲ್ಮ್ಗಳನ್ನೇ ನೋಡಿರೋ ನಮ್ಗಳಿಗೆ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಅಂದ್ರೂ ಈ ಹೊಸ ಡೈಮೆನ್ಷನ್ನ ಎಂಜಾಯ್ ಮಾಡೋದಕ್ಕೆ ಶುರು ಅಂತೂ ಮಾಡ್ತೀವಿ. ಫಿಲಿಮ್ನ ಮತ್ತೊಂದು ಪಾಸಿಟಿವ್ ವಿಷಯ ಅಂದರೆ ಅದರ ಬ್ಯಾಕ್ಗ್ರೌಂಡ್ ಸ್ಕೋರ್ ಸಾಯಿ ಅಭ್ಯಂಕರ್ ಅವರ ಕಡೆಯಿಂದ ಫ್ರೆಶ್ ಅನಿಸುತ್ತೆ, ಸ್ಟೋರಿ ನರೇಷನ್ನ ಎನ್ಹ್ಯಾನ್ಸ್ ಮಾಡುತ್ತೆ, ಹಾಗೆ ಇಂಟರ್ವಲ್ ಸೀಕ್ವೆನ್ಸ್ನಲ್ಲಿರುವಂಥ ಟ್ರೀಟ್ಮೆಂಟ್, ಫ್ಲ್ಯಾಶ್ ಬ್ಯಾಕ್ ಹಾಗೆ ಈಗ ನಡೀತಿರೋ ಅಂಥ ಸೀಕ್ವೆನ್ಸ್ನ ಇಂಟರ್ಕಟ್, ಸಿಂಪಲ್ ಯಟ್ ಇಂಪ್ಯಾಕ್ಟ್ಫುಲ್ ಅಂತ ಹೇಳ್ಬೋದು. ಎಷ್ಟೋ ದಿನಗಳಾದಮೇಲೆ ಇಂಟರ್ವಲ್ ಬಿಟ್ಟಿದ್ದೆ ನನಗೆ ಸ್ವಲ್ಪ ಇರಿಟೇಟಿಂಗ್ ಅನ್ನಿಸ್ತು. ಯಾಕಂದರೆ ಆ ಸೆಟಪ್ ಮೂಡ್ ಅಷ್ಟು ಚೆನ್ನಾಗಿ ಕಂಟಿನ್ಯೂ ಆಗ್ತಿತ್ತು. ಹಲವಾರು ಕಡೆ ಎಕ್ಸಲೆಂಟ್ ಡೀಟೇಲಿಂಗ್, ರೈಟಿಂಗ್ ಆ್ಯಂಡ್ ಎಕ್ಸಿಕ್ಯೂಷನ್ ನೋಡೋಕ್ಕೆ ಸಿಗುತ್ತೆ. ಮೊದಲನೇ ಸೀನ್ನಲ್ಲೇ ರಂಗೋಲಿ ಹಾಳಾಗೋ ಅಂಥ ಒಂದು ಶಾಟ್, ಒಬ್ಬ ಹುಡುಗ ನನ್ನವನು ಅಂತ ಗೊತ್ತಾದಾಗ ಹುಡುಗಿ ಕೂರೋ ಅಂಥ ಸ್ಟೈಲ್, ಗಟರ್ಗೆ ರಿಂಗ್ ಹಾಕಿ ನೆಕ್ಸ್ಟ್ ಮೂಮೆಂಟೇ ಅದನ್ನು ಈಚೆ ತೆಗೆದು ತುಳಿಯೋದು, ನಾಯಿಗಳಿಗೆ ಬಿಸ್ಕೆಟ್ ಯಾವಾಗ ಹಾಕದೇ ಇರ್ತಾನೆ ಆಗನ್ ಅನ್ನೋದು. ಪುಷ್ಪ ಫಿಲ್ಮ್ಗಳ 2 ಹಾಡುಗಳು ಈ ಫಿಲ್ಮ್ನಲ್ಲಿ ಬರುತ್ತೆ. ಅವುಗಳ ಪ್ಲೇಸ್ಮೆಂಟ್ ಮಾತ್ರ ಮಾಸ್ಟರ್ ಸ್ಟ್ರೋಕ್ಸ್ ಅಂತಲೇ ಹೇಳ್ಬೋದು. ಫಿಲ್ಮ್ನಲ್ಲಿ ಹಲವಾರು ಕಡೆ ಸಿನಾರಿಯೋ, ಸೆಟಪ್, ಲೊಕೇಶನ್ಸ್ ರಿಪೀಟ್ ಆಗ್ತವೆ. ಅವೆಲ್ಲ ಪ್ರತಿ ಸಲ ರಿಪೀಟ್ ಆದಾಗ್ಲೂ ಒಂದು ಬೇರೆ ರೀತಿ ಹೈ ಕೊಡ್ತವೆ. ಫಾರ್ ಇನ್ಸ್ಟೆನ್ಸ್, ಒಂದೇ ಬಾತ್ರೂಮ್ನಲ್ಲಿ ಫಿಲ್ಮ್ನ ಬೇರೆ ಬೇರೆ ಪಾಯಿಂಟ್ನಲ್ಲಿ ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಅಳೋದು. ಶರತ್ ಕುಮಾರ್ ಅವರಿಗೆ ಒಂದೊಳ್ಳೆ ಮಾವನ ಕ್ಯಾರೆಕ್ಟರ್, ಹಾಗೆ ಒಂದು ಚಿಕ್ಕ ಸೀನ್ನಲ್ಲಿ 30 ವರ್ಷದ ಹಿಂದಿನ ಲುಕ್ನ ಇವರು ಅಚೀವ್ ಮಾಡಿರೋದು, ಅಲ್ಲಿ ಹೋಗಿರೋ ಅಂಥ ಎಫರ್ಟ್ಸ್ ನೋಡಿ ಖುಷಿ ಆಯಿತು. ದಿಸ್ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಕ್ಯಾರೀಸ್ ಅ ಮೆಸೇಜ್ ವಿತ್ ಇಟ್ ಥ್ರೂ ಔಟ್ ದಿ ಫಿಲ್ಮ್ ವಿಚ್ ಇಸ್ ಇನ್ ಪ್ರೀಚ್ಡ್ ಬಟ್ ಡೆಲಿವರ್ಡ್ ಸ್ವಿಫ್ಟ್ಲಿ ಅಟ್ ದಿ ಕ್ಲೈಮ್ಯಾಕ್ಸ್. ಇನ್ನು ಮಮಿತಾ ಬೈಜು ಅವರ ನಾನ್ ಸ್ಟೀರಿಯೋಟೈಪಿಕ್ ಹೀರೋಯಿನ್ ಕ್ಯಾರೆಕ್ಟರ್ನ ಡೆಲಿವರ್ ಮಾಡಿರೋ ಅಂಥ ರೀತಿ ಅಚ್ಚುಕಟ್ಟಾಗಿತ್ತು. ಫಿಲ್ಮ್ನಲ್ಲಿ ಪೂರಾ ಆಗನ್ ಒಂದು ಸ್ಟೈಲ್ನ ಕ್ಯಾರಿ ಮಾಡ್ತಾರೆ, ವಿಚ್ ವಾಸ್ ಲಾಸ್ಟ್ ಇನ್ ರೀಸೆಂಟ್ ಡೇಸ್ ಇನ್ ಲೀಡ್ ಕ್ಯಾರೆಕ್ಟರ್ಸ್. ಇದನ್ನು ನೋಡಿ ಅದೇ ತಮಿಳ್ ಫಿಲ್ಮ್ ಇಂಡಸ್ಟ್ರಿಯ ಇನ್ನೊಬ್ಬರು ನೆನಪಾದರು. ಒಂದೊಳ್ಳೆ ಪಾಠನ ನೀವೇನಾದರೂ ಕೇಳಿಸ್ಕೊಳ್ಳೋದಕ್ಕೆ ರೆಡಿ ಇಲ್ಲ, ನೋಡಿ ನಕ್ಕು ಬೇಕಿದ್ರೆ ಕಲಿತೀವಿ ಅಂತ ಇದ್ದರೆ ಡೂಡ್ನ ನಿಮ್ಮ ಹತ್ತಿರದ ಥಿಯೇಟರ್ಗಳಲ್ಲಿ ನೀವು ಖಂಡಿತ. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.